ರಾಜ್ಯ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ನಿನ್ನೆಯಷ್ಟೇ ಮೊದಲ ಭಾಗವಾದಂತಹ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿರುವುದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದೀಗ MLC ಆದಂತಹ ರವಿಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಅಹೋರಾತ್ರಿ ಧರಣಿಯನ್ನ ಮಾಡಿದ್ರ, ಇದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗಿದ್ಯಾ ಅಂತ? ಬಿಸಿ ಮುಟ್ಟಿಸ್ತಾ ಇದ್ದೇವೆ. ಈ ಸರ್ಕಾರ ಭಂಡ ಸರ್ಕಾರ ಇದೆ, ಭ್ರಷ್ಟ ಸರ್ಕಾರ ಇದೆ, ಜನವಿರೋಧಿ, ಬಡ ವಿರೋಧಿ, ದಲಿತ ವಿರೋಧಿ ಸರ್ಕಾರ ಆಗಿದೆ. ಆದ್ರಿಂದ ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತೇವೆ, ನಾವಿದ್ದಾಗ 39 ರೂಪಾಯಿ ಇತ್ತು 1 ಲೀಟರ್ ಹಾಲಿಗೆ, ಇವಾಗ ನೀವು ಬಂದ ಮೇಲೆ 48 ರೂಪಾಯಿ ಆಗಿದೆ. ಡೀಸೆಲ್ ಬೆಲೆ ನಾವಿದ್ದಾಗ ಎಷ್ಟಿತ್ತು, ಪೆಟ್ರೋಲ್ ಬೆಲೆ ನಾವಿದ್ದಾಗ ಎಷ್ಟಿತ್ತು, ಸ್ಟ್ಯಾಂಪ್ ದುಡ್ಡಿ ನಾವಿದ್ದಾಗ 20 ರೂಪಾಯಿ ಇತ್ತು ಒಂದು ಸ್ಟ್ಯಾಂಪಿನ ಬೆಲೆ. ಇವತ್ತು ಅದನ್ನು 100 ರೂಪಾಯಿ ಮಾಡಿದ್ದೀರ. 500 ರೂಪಾಯಿ ಇರುವಂಥ ಬಾಂಡ್ ಇವತ್ತು 1000 ರೂಪಾಯಿ ಆಗಿದೆ. ಎಲ್ಲ ಡಬಲ್ ಆಗಿದೆ. ಆದ್ದರಿಂದ ನಾವು ಬೆಲೆ ಏರಿಕೆಯನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು. ನಾವಿದ್ದಾಗ ಏನಿತ್ತು ಆ ರೇಟಿಗೆ ಮತ್ತೆ ವಾಪಸ್ ತೆಗೆದುಕೊಂಡು ಬನ್ನಿ. ಆದ್ದರಿಂದ ನಾವು ಹೋರಾಟವನ್ನು ತೀವ್ರಗೊಳಿಸ್ತೇವೆ. ಮುಖ್ಯಮಂತ್ರಿಗಳು ಮನೆಗೆ ಹೋಗ್ತೇವೆ, ಅಲ್ಲಿನೂ ಕೂಡ ಪ್ರತಿಭಟನೆಯನ್ನು ಮಾಡ್ತೇವೆ, ಧರಣಿಯನ್ನು ಮಾಡ್ತೇವೆ. ವಾಪಸ್ ತೆಗೆದುಕೊಳ್ಳೋವರೆಗೂ ಬಿಡೋದಿಲ್ಲ. ಸರ್, ಈ ನಿಮ್ಮ ಸಾಲು ಸಾಲು ಹೋರಾಟಗಳಿಂದ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಒಂದು ಬೆಲೆ ಏರಿಕೆಯನ್ನ ಕಮ್ಮಿ ಮಾಡುವಂತಹ ನಿರೀಕ್ಷೆ ಏನಾದರೂ ಇದೆಯಾ? ಕಡಿಮೆ ಮಾಡುತ್ತಾ? ನಿಮ್ಮ ಹೋರಾಟಕ್ಕೆ ಸ್ಪಂದಿಸುತ್ತಾ? ನೋಡೋಣ. ಇದು ಭಂಡ ಸರ್ಕಾರ ಇದೆ. ನಾವು ಕಡಿಮೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇವೆ. ಒಂದು ವೇಳೆ ಕಡಿಮೆ ಮಾಡದೆ ಹೋದ್ರೆ ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸ್ತೇವೆ, ಜನರ ಬಳಿ ಹೋಗ್ತೇವೆ. ಸರ್, ಅದೇ ರೀತಿಯಾಗಿ 7ನೇ ತಾರೀಕು ಮೈಸೂರಿನಲ್ಲಿ ಜನಾಕ್ರೋಶವನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಜನಾಕ್ರೋಶ ಯಾತ್ರೆ 7ನೇ ತಾರೀಕಿಂದ ನಾವು ಪ್ರಾರಂಭ ಮಾಡ್ತೇವೆ. ಈ ಜನಾಕ್ರೋಶ ಯಾತ್ರೆ ಅಂದ್ರೆ ಜನ ತುಂಬಾ ಆಕ್ರೋಶಿತರಾಗಿದ್ದಾರೆ ಈ ಸರ್ಕಾರದ ವಿರುದ್ಧ. ಬೆಲೆ ಏರಿಕೆ ಹೆಚ್ಚಳ ಮಾಡಿದೆ, ರೈತರಿಗೆ ಪಂಪ್ ಸೆಟ್ ಗಳಿಗೆ, ಬೋರ್ವೆಲ್ಗಳಿಗೆ ಹಾಕುವಂತ ಟ್ರಾನ್ಸ್ಫಾರ್ಮರ್ಗಳ 3 ಲಕ್ಷ ರೂಪಾಯಿಗೆ ಹೆಚ್ಚು ಮಾಡಿದ್ದಾರೆ, 30 ಸಾವಿರ ರೂಪಾಯಿಯಿಂದ. ಈ ತರ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ. ಮುಸಲ್ಮಾನ್ ಸಿವಿಲ್ ಕಾಂಟ್ರಾಕ್ಟರ್ಸ್ಗೆ 4% ರಿಸರ್ವೇಶನ್ ಕೊಟ್ಟಿದ್ದಾರೆ. ಇದ್ರ ವಿರುದ್ಧವೂ ಕೂಡ ನಮ್ದು ಹೋರಾಟ ಇದೆ. ಆಮೇಲೆ SC STಗಳ ಹಣ ಸುಮಾರು 39,000 ಕೋಟಿ. ಸಿದ್ದರಾಮಯ್ಯ 2ನೇ ಬಾರಿಗೆ ಮುಖ್ಯಮಂತ್ರಿ ಆದಮೇಲೆ SC STಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣದಲ್ಲಿ 39,000 ಕೋಟಿ ಹಣವನ್ನು ತೆಗೆದುಕೊಂಡು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಹೋಗ್ತೇವೆ. ಎಲ್ಲ ನಾಯಕರು ಈ ಹೋರಾಟದಲ್ಲಿ ಬರ್ತಾರೆ. ಆಮೇಲೆ ಎಲ್ಲ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಜಿಲ್ಲೆನಲ್ಲೂ ಭಾಗವಹಿಸ್ತಾರೆ. ಈ ಸರ್ಕಾರದ ಮೂಗು ಹಿಡಿದು ನಾವು ಕೇಳ್ತೇವೆ, ಕೂಡಲೇ ಈ ಒಂದು SC STಗಳ ಗ್ಯಾರಂಟಿ ಏನು ಖರ್ಚು ಮಾಡ್ತಾ ಇದ್ರಿ ಹಣವನ್ನು ವಾಪಸ್ ಕೊಡಬೇಕು. ಮತ್ತು 4% ರಿಸರ್ವೇಶನ್ ಏನು ಕೊಟ್ಟಿದ್ದೀರಿ ಮುಸಲ್ಮಾನರಿಗೆ, ಇದು ದೇಶದ್ರೋಹಿ, ಸಂವಿಧಾನ ದ್ರೋಹಿ ಆಗಿದೆ. ಕೂಡಲೇ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇವೆ. ಸರ್, ಇನ್ನು ನಿನ್ನೆ ಅಷ್ಟೇ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಮೈತ್ರಿ ಸರ್ಕಾರ, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದ್ರ ಮಧ್ಯೆ ಈಗ ಬಿಲ್ ಪಾಸ್ ಆಗಿದೆ. ನಿನ್ನೆ ಲೋಕಸಭೆನಲ್ಲಿ ರಾತ್ರಿ ನಾವು 2.5 ಗಂಟೆನಲ್ಲೂ ನೋಡ್ತಾ ಇದ್ವಿ. ಆಗ್ತಾನೆ ಬಿಲ್ ಪಾಸ್ ಆಯ್ತು. ಬಿಲ್ನ ಇದು ಅಮೆಂಡ್ ಆಗಬೇಕು. ಇದರಲ್ಲಿ ಮುಸಲ್ಮಾನರಷ್ಟೇ ಅಲ್ಲ, ಈ ಒಂದು ವಕ್ಫ್ ಬೋರ್ಡಲ್ಲಿರೋದು, ಅದರೊಳಗಡೆ MP ಗಳಿರಬೇಕು, MLAಗಳಿರಬೇಕು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರಬೇಕು, ಬೇರೆ ಬೇರೆ ಅಧಿಕಾರಿಗಳು ಇರಬೇಕು ಅಂತ ಏನು ಒಂದು ತಿದ್ದುಪಡಿಯನ್ನು ತಂದುಕೊಂಡು ಬಂದಿದ್ದಾರೆ. ಅದರ ಪರವಾಗಿ 288 ಮತಗಳು ಬಂದಿದೆ ಲೋಕಸಭೆಯಲ್ಲಿ. ಅಂದರೆ ಅದು ಪಾಸ್ ಆಗಿದೆ. ಲೋಕಸಭೆನಲ್ಲೂ ಕೂಡ ಪಾಸ್ ಆಗುತ್ತೆ ಅನ್ನುವಂಥ 100% ವಿಶ್ವಾಸ BJPಗೆ, NDAಗೆ ಇದೆ. ಈ ಮೂಲಕ ಇಲ್ಲಿಗಲಿ ಅಕ್ರಮವಾಗಿ ಏನು ಆಸ್ತಿಗಳನ್ನು ಕಬ್ಜಾ ಮಾಡ್ತಾ ಇದ್ರು, ಅದನ್ನ ಕೋರ್ಟ್ಗೆ ಹೋಗಂಗಿರ್ಲಿಲ್ಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗಂಗಿರ್ಲಿಲ್ಲ. ಈಗ ಪ್ರಶ್ನೆ ಮಾಡ್ಬೋದು, ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗ್ಬೋದು. DC ಆಫೀಸ್ನಲ್ಲಿ DC ಕೂಡ ಅವರು ನಿರ್ಣಯ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ. ವಕ್ಫ್ ಬೋರ್ಡ್ಗೆ ಹೋಗ್ಬೇಕಾಗಿತ್ತು, ಅದರೊಳಗೆ ಬರೀ ಮುಸಲ್ಮಾನರೇ ಇರ್ತಾ ಇದ್ರು. ಹಾಗಾಗಿ ಈಗ ಆ ಥರದ ಪರಿಸ್ಥಿತಿ ಇರೋದಿಲ್ಲ ಈ ಬಿಲ್ ಪಾಸ್ ಆದಮೇಲೆ. ಇದರಿಂದ ಯಾವುದೇ ಇಲ್ಲಿಗಲಿ ಅಕ್ರಮವಾಗಿ ಕಬ್ಜಾ ಮಾಡ್ತಕ್ಕಂಥ ಜಮೀನುಗಳನ್ನ ಮತ್ತೆ ವಾಪಸ್ ತೆಗೆದುಕೊಳ್ಬೋದು, ಮಾರಾಟ ಮಾಡ್ಬೋದು, ಬ್ಯಾಂಕ್ ಲೋನ್ ತೆಗೆದುಕೊಳ್ಬೋದು. ಆ ಜಮೀನುಗಳ ಬಗ್ಗೆ ಮುಂಚೆ ಇದ್ಯಾವುದು ಕೂಡ ಇರ್ತಿರ್ಲಿಲ್ಲ. ಆದ್ರಿಂದ ಈ ಬಿಲ್ ಅನ್ನು ನಾವು ಸ್ವಾಗತ ಮಾಡ್ತೇವೆ. ಇದೊಂದು 370ನೇ ವಿಧಿಯನ್ನು ಏನು ರದ್ದು ಮಾಡ್ತು, ಅದೇ ತರದ್ದು ಇದೊಂದು ಬಹಳ ಇಂಪಾರ್ಟೆಂಟ್, ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಬಿಲ್.
ಏನು ನರೇಂದ್ರ ಮೋದಿಜಿ ಅಮಿತ್ ಶಾ ಅವರು ತೆಗೆದುಕೊಂಡು ಬಂದಿದ್ದಾರೆ, ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಷ್ಟು ವಿಧಾನ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್ ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.